ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನಾ ಹೇಳ್ತಾ ಇರೋ ಈ ಅಪ್ಡೇಟ್ ಇವತ್ತೇ ಕೊನೆ ದಿನಾಂಕವಾಗಿದೆ. ಸೊ ನೀವು ಅರ್ಜಿಯನ್ನು ಸಲ್ಲಿಸಿದ್ರ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ಸಲ್ಲಿಸಿಲ್ಲ ಈ ವಿಡಿಯೋನ ನೋಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇವತ್ತೇ ಕೊನೆ ದಿನಾಂಕ. ಸಮಾಜ ಕಲ್ಯಾಣ ಇಲಾಖೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾರೆ ಫ್ರೆಂಡ್ಸ್. ಹೌದು, ಸೊ ನೀವು 10th ಮುಗಿಸಿದ್ದೀರಾ ಅಥವಾ ನೀವು PUCಯನ್ನು ಮುಗಿಸಿದ್ದೀರಾ, ಸೊ ನೀವು ಗ್ರ್ಯಾಜುಯೇಷನನ್ನು ಮುಗಿಸಿದ್ದೀರಾ ಅಂತ ಅಂದರೆ ನಿಮಗೆ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿಮಗೆ ಪ್ರೋತ್ಸಾಹಧನ ಅಂತ ನೀಡ್ತಾರೆ. ಸೊ ಅದು 2000ದಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ಆ ಒಂದು ಅರ್ಜಿ ತುಂಬುವಂತಹ ದಿನಾಂಕ ಬಂದುಬಿಟ್ಟು ಇವತ್ತೇ ಲಾಸ್ಟ್ ಡೇಟ್ ಆಗಿದೆ. ಅರ್ಜಿಯನ್ನು ಸಲ್ಲಿಸಿದ್ರ ಅಂತ ನಾನು ಅನ್ಕೋತೀನಿ. ಸೊ ಯಾರು ಸಲ್ಲಿಸಿಲ್ಲ ಇವತ್ತು ಕೂಡ ನೀವು ಮೊಬೈಲ್ ಫೋನ್ನಿಂದಾನೇ ನೀವು ಅರ್ಜಿಯನ್ನು ಫಿಲ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಫಿಟ್ ಇದೆ ಮತ್ತು ಅಪ್ಲಿಕೇಶನನ್ನು ಹೇಗೆ ನಾವು ತುಂಬುವುದು ಅನ್ನೋದನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿನೇ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಒಂದು ಚಾನಲಲ್ಲಿ ನಿಮಗೆ ಜೆನ್ಯೂನ್ ಆಗಿರುವಂಥ GDS ಅಪ್ಡೇಟ್ಗಳಾಗಿರ್ಬೋದು, ಯೂಟ್ಯೂಬ್ ರಿಲೇಟೆಡ್, ಹಾಗೆಯೇ ಗೌರ್ಮೆಂಟ್ ಪ್ರೈವೇಟ್ ಜಾಬ್ ರಿಲೇಟೆಡ್ ಆದಂಥ ವಿಡಿಯೋಸ್ಗಳು ನೋಡಲಿಕ್ಕೆ ಸಿಗುತ್ತೆ ಫ್ರೆಂಡ್ಸ್. ವಿಡಿಯೋಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಚ್ ಮಾಡಬೇಕಾಗತ್ತೆ ಸಮಾಜ ಕಲ್ಯಾಣ ಇಲಾಖೆ ಪ್ರೈಸ್ ಮನಿ ಅಂತ. ನೀವು ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇಂಡೆಕ್ಸ್ ಅಂತ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಚಿತ್ರ ಕೂಡ ಕಾಣುತ್ತೆ. ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆ ಅಂತ ಈ ರೀತಿಯಾದಂಥ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಮ್ಮ ಯೋಜನೆಗಳು ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ನೀವು ಯಾರ್ಯಾರಿಗಿದೆ ಅಂತ ಹೇಳಿ. ಇಲ್ಲಿ ತುಂಬ ಯೋಜನೆಗಳಿಗೆ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದಾರೆ. ಅದು ಕೂಡ ಇವತ್ತೇ ಕೊನೆಯ ದಿನಾಂಕವಾಗಿದೆ ಫ್ರೆಂಡ್ಸ್. ನೋಡಿ, ವಿದ್ಯಾರ್ಥಿ ನಿಲಯಗಳ ಬಯೋಮೆಟ್ರಿಕ್ ಆಗಿರ್ಬೋದು, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಇರ್ಬೋದು, ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಹಾಗೆಯೇ ಪ್ರೋತ್ಸಾಹಧನ ಅಂತ ಇದೆ. ಓಕೆನಾ? ಸೊ SLC ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ. ಸೊ ಪ್ರೋತ್ಸಾಹಧನದ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಅಂತ ಇರುತ್ತೆ. ಓಕೆನಾ? ಸೊ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನೀವು SLC ನಂತರ ನೀವು ಸಲ್ಲಿಸ್ತಾ ಇದ್ದೀರಾ ಅಥವಾ ಇಲ್ಲಿ ಕೇಳ್ತಾ ಇದೆ, ಸರಿನಾ? ಸೊ SLC ನಂತರ ಸಲ್ಲಿಸ್ತಾ ಇದ್ದೀರಾ ಅಥವಾ ಪೋಸ್ಟ್ ಮೆಟ್ರಿಕ್ ನಂತರ ಅಂತ ಕೇಳ್ತಾ ಇದೆ. ಸೊ ನೀವು ಯಾವ ಆಧಾರದ ಮೇಲೆ ಸಲ್ಲಿಸ್ತಾ ಇದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನಾನಿಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಸೇರಿಸ್ತೀನಿ. ಇಲ್ಲಿ ನೋಡಿ, ಆಧಾರ್ ವ್ಯಾಲಿಡೇಷನ್ ಈಸ್ ನಾಟ್ ಡನ್, ಪ್ಲೀಸ್ ಡೂ ದ ಆಧಾರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ ಅಂತ ಹೇಳ್ತಾ ಇದೆ. ಅಂತಂದರೆ ಆಧಾರ್ ನಂಬರನ್ನು ಹಾಕಬೇಕು. ಓಕೆನಾ? ಸೊ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು KYC ಸೇವೆ ಅಂತ ಬರುತ್ತೆ. ಇಲ್ಲಿ ಇಲಾಖೆ ನೇಮ್ ಬಂದಿದೆ, ಯೋಜನೆ ನೇಮ್ ಬಂದಿದೆ. ಅದಾದ ನಂತರ ಇಲ್ಲಿ ನಮ್ಮ ಒಂದು ಆಧಾರ್ ನೇಮನ್ನು ಹಾಕಬೇಕು. ಸೊ ಯಾರು ಸ್ಟೂಡೆಂಟ್ ನೀವು ಹಾಕ್ತಾ ಇದ್ದೀರಾ, ಸೊ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ನಿಮ್ಮದೇ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಎಸ್ ಅಂತ ಹೇಳಿ. ಅದಾದ ನಂತರ ಇಲ್ಲಿ OTP ಬರುತ್ತೆ. ಒಂದು OTP ಸೆಂಡ್ ಆಗುತ್ತೆ ನಿಮಗೆ. ಒಂದು ಮೇಲೆ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮನ್ನು ನೀವು ಫಿಲ್ ಮಾಡಬೇಕು. ಸೊ ಅದರಲ್ಲಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ ಫೋನ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹಾಗೆಯೇ ನಿಮ್ಮ ಇಮೇಲ್ ID ನಂಬರ್ ಆಗಿರ್ಬೋದು, ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ನಂಬರ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮ್ಮ ಒಂದು ಆಗಿರ್ಬೋದು. ಸೊ ಈ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ಇರುವಂಥ ಒಂದು ಫಾರ್ಮ್ ಆಗುತ್ತೆ. ಸೊ ನೀವು ಆ ಫಾರ್ಮನ್ನು ಫಿಲಪ್ ಮಾಡಿದರೆ ಇಲ್ಲಿ ಆನ್ಲೈನಲ್ಲೇ ಫಿಲಪ್ ಮಾಡ್ಬೋದು. ಫಿಲಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಸಬ್ಮಿಟ್ ಆಗಿರುತ್ತೆ. ಅದಾದ ನಂತರ ನಿಮಗೆ ಒಂದು 3 ರಿಂದ 6 ತಿಂಗಳ ಒಳಗೇ ಅದು ಯಾವ ಒಂದು ಅಮೌಂಟ್ ಇದೆ, ಪ್ರೋತ್ಸಾಹಧನದ ಅಮೌಂಟ್ ಎಷ್ಟಿದೆ, ಆ ಅಮೌಂಟ್ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಡೈರೆಕ್ಟಾಗಿ
ಜಮಾ ಆಗುತ್ತೆ. ಇವರು ಪ್ರತಿ ವರ್ಷ ಕೂಡ ಕೊಡ್ತಾ ಇರ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಇಂತಹ ಪ್ರೋತ್ಸಾಹಧನಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಕಾನೂನು ಪದವೀಧರರಿಗೆ ಪ್ರೋತ್ಸಾಹಧನವನ್ನು ಕೊಡ್ತಾರೆ. ಹಾಗೆಯೇ ಯಾರು ದೌರ್ಜನ್ಯ ಸಂತ್ರಸ್ತರಿಗೆ ಪ್ರೋತ್ಸಾಹಧನವನ್ನು ನೀಡಿರ್ತಾರೆ. ಮತ್ತು ಯಾರಿಗಾದ್ರೂ ವಿದ್ಯಾರ್ಥಿ ನಿಲಯಗಳ ಪ್ರವೇಶಗಳಿಗೆ ಕೂಡ ಪ್ರೋತ್ಸಾಹಧನವನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿಯಾದ ಪ್ರೋತ್ಸಾಹಧನ ಕೊಡುವಂಥ ಈ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹೀಗೆ ಹಿಂದುಳಿದಂಥ ವರ್ಗದವರಿಗೆ ಒಂದು ಪ್ರೋತ್ಸಾಹಧನ ಅಂತ ಈ ಸ್ಕೀಮನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಈ ಸ್ಕೀಮ್ನ ಸದುಪಯೋಗನ ಎಲ್ಲರೂ ಕೂಡ ಪಡೆಯಿರಿ. ಸೊ ಇವತ್ತೇ ಕೊನೆಯ ದಿನಾಂಕವಾಗಿದೆ. ಸೊ ಯಾರೆಲ್ಲ ಇನ್ನೂವರೆಗೂ ಯಾರೂ ಸಲ್ಲಿಸಿಲ್ಲ, ಈ ವಿಡಿಯೋನ ನೋಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಹಾಗಿದ್ರೆ ಇದಾಗಿತ್ತು ಇವತ್ತಿನ ವಿಷಯ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಹೋದರೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಈ ಚಾನಲ್ನಲ್ಲಿ ನಿಮಗೆ ಎಲ್ಲ ತರಹದ ವಿಡಿಯೋಸ್ಗಳ ಒಂದು ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಚಾನಲ್ಗೆ ಕನೆಕ್ಟ್ ಆಗಿರಿ. ಮತ್ತೆ ಇಂತಹದೇ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.